25ನೇ ಬೆಳ್ಳಿ ಹಬ್ಬದ ಒಂದು ಸುಸಂದರ್ಭ ಮತ್ತು ಮುಂದಿನ GPA ಚುನಾವಣೆಗೆ ನಾವು ಸದೃಢವಾಗಬೇಕು ಅಂತ ಹೇಳಿ ಇವತ್ತು ಇಷ್ಟೊಂದು ಯಶಸ್ವಿಯಾಗಿ ಕಾರ್ಯಕ್ರಮ ಏನು ಮಾಡಿದ್ದೀರಿ. ನಾನು ನಿಮ್ಮಗಳ ಗಮನಕ್ಕೆ ತರತಕ್ಕಂಥದ್ದು, ಅದರ ಜೊತೆಗೆ ನನ್ನ ಮಾಧ್ಯಮದ ಸ್ನೇಹಿತರಿದ್ದೀರಿ, ನಿಮ್ಮ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಒಂದು ಬಾರಿ ನಾಡಿನಲ್ಲಿ ಕರ್ನಾಟಕ ನಾಡಿನ ಜನತೆ ಮತ್ತು ಬೆಂಗಳೂರು ನಗರದ ನಾಗರಿಕರು ಒಂದು ಅವಕಾಶವನ್ನು ಜಾತ್ಯತೀತ ಜನತಾದಳಕ್ಕೆ ನನ್ನ ನೇತೃತ್ವದಲ್ಲಿ ನೀವು ನೀಡಿ ಈ ಬೆಂಗಳೂರು ನಗರದ ಅಭಿವೃದ್ಧಿ ಅಷ್ಟೇ ಅಲ್ಲ, ಈ ನಾಡಿಗೆ ಆಗಿರ್ತಕ್ಕಂಥ ಒಂದು ರೀತಿಯ ಗ್ರಹಣಗಳನ್ನು ಏನು ನಡೆಸಿದ್ದಾರೆ, ಆ ಗ್ರಹಣಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಈ ಪಕ್ಷವನ್ನು ಒಂದು ಬಾರಿ ಪರೀಕ್ಷೆ ಮಾಡಿ ಅಂತ ಹೇಳಿ ನಾಡಿನ ಜನತೆಗೆ, ಬೆಂಗಳೂರು ನಗರದ ನಾಗರಿಕರಿಗೆ ಈ ವೇದಿಕೆ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಒಂದು ಗೋಗಿಲ ಗ್ರಾಮ, ಇನ್ನೊಂದು ನಮ್ಮ ಹಳೆ ಭಾಗ ನಾನು ಬರ್ತಾ ಇದ್ದೇನೆ ತಣಿಸಂದ್ರ ಭಾಗದಲ್ಲೂ ಮನೆಗಳನ್ನು ಏಕಾಏಕಿ ಹೊಡೆದರು. ಅವರು ಹೊಡೆದಂಥ ಮನೆಗಳು ಯಾವ ಅಕ್ರಮಗಳ ಮುಖಾಂತರ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ದಾರಲ್ಲ, ಅದನ್ನ ಅವರು ಹೊಡೆಯಲ್ಲ. ಯಾವುದೋ ಹಳ್ಳಿಗಳಿಂದ ಬಂದು ಒಂದು ಸಣ್ಣ ಸೂರನ ಬಹಳ ಕಷ್ಟಪಟ್ಟು ಬೆವರು ಸುರಿಸಿ ಒಂದು ಜಾಗ ಗುರ್ಸಿ ವಾಸ ಮಾಡತಕ್ಕಂಥ ಕುಟುಂಬಗಳನ್ನ ಬೀದಿಗೆ ತಂದ್ರಲ್ಲಪ್ಪ ಈ ಸರ್ಕಾರ. ಎಷ್ಟು ದಿವಸದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರನ್ನು ಕೇಳ್ತೀನಿ, ಎಷ್ಟು ದಿನಗಳಲ್ಲಿ ಅವರಿಗೆ ಮನೆ ಕೊಡ್ತೀವಿ ಅಂತ ಮಾತು ಕೊಡ್ರಿ. ಚಳಿ ಒಂದು ಕಡೆ, ಮಳೆ, ಹಲವಾರು ಗರ್ಭಿಣಿ ಹೆಣ್ಣು ಮಕ್ಕಳು ಆ ರಸ್ತೆಗಳಲ್ಲಿ ಬಿಡುವಂತ ಆ ಬುಲ್ಡೋಸ್ ಮಾಡಿದಂತ ಜಾಗದಲ್ಲಿ ಯಾವೊಂದು ಯಾತನೆ ಪಟ್ಟು ಬದುಕ್ತಾ ಇದ್ರು. ಈ ಸರ್ಕಾರ ನಡೆಸ್ತಕ್ಕಂಥವರಿಗೆ ಕನಿಷ್ಠ ಒಂದು ಮನುಷ್ಯತ್ವ ಇದೆಯಾ ಅಂತಕ್ಕಂಥದನ್ನ ಕೇಳಲಿಕ್ಕೆ ಬಯಸ್ತೇನೆ. ಎಷ್ಟು ಜನಕ್ಕೆ ಮನೆ ಕೊಡ್ತೀನಿ ಅಂತ ಹೇಳಿ ನನಗೆ ಗೊತ್ತಿಲ್ಲ, ಅಲ್ಲಿ ಏನೇನಿದೆ. ರಾಜಕೀಯ ಮಾಡಿದ್ದು ನೋಡಿದೆ ನಾನು. ರಾಜಕೀಯವನ್ನು ಯಾವ ರೀತಿಯ ದುರುಪಯೋಗ ಬಳಸ್ಕೊಂಡ್ರು ಅವರವ್ರ ಸ್ವಾರ್ಥಕ್ಕೆ ಅದನ್ನೆಲ್ಲ ಗಮನಿಸಿದ್ದೇನೆ, ನೀವು ಗಮನಿಸಿದ್ದೀರಿ. ಆದರೆ ನಿಜವಾದಂಥ ಮನೆಗಳನ್ನು ಕಳ್ಕೊಂಡು ಸಾಲ ಮಾಡಿ ದುಡ್ಡು ಕೊಟ್ಟು ಯಾವನೋ ಸರ್ಕಾರದಲ್ಲಿ ಸುಳ್ಳು ದಾಖಲೆಗಳನ್ನು ಅಧಿಕಾರಿಗಳಿಗೆ ಶಾಮೀಲಾಗಿ ಅವ್ರನ್ನ ದಾರಿ ತಪ್ಪಿಸ್ತಂತ ಕೆಲಸ ಏನು ಮಾಡಿದ್ರು, ಅವರ ಮೇಲೆ ಯಾರ ಮೇಲೂ ಆಕ್ಷನ್ ಇಲ್ಲ. ಪಾಪ ಈಗಿರ್ತಕ್ಕಂಥ ಈಗಿನ ಸರ್ಕಾರದಲ್ಲಿ ಒಂದು ಚದರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿ ವಸೂಲಿ ಮಾಡ್ತಕ್ಕಂಥ ಸಿಸ್ಟಮ್ ತಂದಿರ್ತಕ್ಕಂಥ ಈ ವ್ಯವಸ್ಥೆಯನ್ನ ಇವತ್ತು ಮೌನವಾಗಿ ಅದಕ್ಕೆ ಬೆಂಬಲವನ್ನು ಏನು ಕೊಡ್ತಾ ಇದ್ದಾರೆ ಒಂದು ವರ್ಗದ ಜನ. ಇದಕ್ಕೆ ಫುಲ್ ಸ್ಟಾಪ್ ಆಗ್ತಕ್ಕಂಥದ್ದು ಬೇಕಿಲ್ವಾ? ಬೆಂಗಳೂರು ನಗರದ ನಾಗರಿಕರಿಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿನಿತ್ಯ ಆ ಗುಂಡಿಯ ಸಮಸ್ಯೆ ಬಗ್ಗೆನೇ ಒಂದು ದೊಡ್ಡ ಚರ್ಚೆ. ನಾನು ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿಗೆ ಇಟ್ಟಂತ 18 ತಿಂಗಳಲ್ಲಿ ಸುಮಾರು 59 ರಸ್ತೆಗಳ ಅಗಲೀಕರಣ ಮಾಡಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸಿ ಪ್ರಯತ್ನ ಪಟ್ಟಿದ್ದೆ. ಬೆಂಗಳೂರು ನಗರದಲ್ಲಿ ಇಂಟರ್ ರೋಡ್ ಅನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡೆ. ಮುಂದೆ ಬಂದಂತ ಸರ್ಕಾರ ಏನು ಮಾಡಲಿಲ್ಲ. ಬಹಳ ಜನ ತಿಳ್ಕೊಂಡಿದ್ದಾರೆ. ನನ್ನ ಮಾಧ್ಯಮದ ಸ್ನೇಹಿತರು ಬೆಂಗಳೂರು ನಾಗರಿಕರಿಗೆ ಒಂದು ಸಂದೇಶ ಕೊಡಿ. ಜನತಾದಳ ಕೇವಲ ಗ್ರಾಮೀಣ ಪ್ರದೇಶದ ರೈತರಿಗೆ ಇರ್ತಕ್ಕಂಥ ಪಕ್ಷವಾಗಿ ನಾವಿಲ್ಲ. ರೈತರ ಜೊತೆಯಲ್ಲಿ ಬೆಂಗಳೂರು ನಗರ ಯಾವ ಕೆಂಪೇಗೌಡರು 500 ವರ್ಷಗಳಿಂದ ಕಟ್ಟಿದ್ದಾರೆ. ಈ ನಗರಕ್ಕೆ ಆದಂತಹ ಆಘಾತಗಳು, ಈ ನಗರದ ಮೇಲೆ ನಡೀತಾ ಇರತಕ್ಕಂಥ ಅಕ್ರಮಣವನ್ನ ತಡೆಯತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನ ಈ ಬೆಂಗಳೂರು ನಗರದ ನಾಗರಿಕರು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಅನ್ನೋದನ್ನ ಮನವಿ ಮಾಡ್ತೇನೆ. ಬೆಂಗಳೂರು ನಗರದ ಹೊರವಲಯದಲ್ಲಿರ್ತಕ್ಕಂಥವರು ಯಾರು ಹುಟ್ಟು ಬೆಂಗಳೂರಿನಲ್ಲಿ ಬೆಳೆದಂಥವ್ರು ಇಲ್ಲ. ಇಲ್ಲಿ ಸುಮಾರು 100ಕ್ಕೆ 50-60 ಭಾಗ ಜನತೆ
ಅದು ಬೆಂಗಳೂರು ಕರ್ನಾಟಕದ ಮೂಲೆಯಿಂದ ಬಂದಂಥವ್ರು ಇರ್ಬೋದು, ಇವತ್ತು ಉತ್ತರ ಇಂಡಿಯಾದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವ್ರು ಇರ್ಬೋದು. ಇವತ್ತು ಬೆಂಗಳೂರು ನಗರಕ್ಕೆ ಆಗಿರ್ತಕ್ಕಂಥ ಈ ರೀತಿಯ ಯಾವುದು ಮೂಲಭೂತ ಸೌಕರ್ಯಗಳ ಹೆಸರಿನಲ್ಲಿ ಲೂಟಿ ಮಾಡಿದ್ದಾರೆ. ಇವತ್ತು ಯಾವ ರೀತಿಯ ಅಕ್ರಮಗಳನ್ನ ಇವತ್ತು ರಕ್ಷಣೆ ಮುಖಾಂತರ ಪಡೆದಿದ್ದಾರೆ ಅದೆಲ್ಲ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗಿದೆ.